ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾರು ಆ್ಯಂಡ್ ರೋಜಾ ಪ್ರಪಂಚ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವು ಎಲ್ಲರೂ ಆರಾಮಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ಬಂದ್ಬಿಟ್ಟು ಆಲ್ರೆಡಿ ಸಂಜೆ 6:30 ಆಗಿದೆ. ಈಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ಮಾಡ್ತಾಯಿದ್ದೀನಿ ಅಂತ ತೋರಿಸಿದ್ದೀನಿ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಚಾರು ಆ್ಯಂಡ್ ರೋಜಾ ಪ್ರಪಂಚ. ಇದು ಬಂದ್ಬಿಟ್ಟು ಸಂಡೇ ತೆಗ್ದಿರ್ತಕ್ಕಂಥ ಕ್ಲಿಪ್ಪಿಂಗ್ಸು. ಏನಪ್ಪ ಅಂತಂದರೆ ಮಕ್ಕಳನ್ನ ಎಲ್ಲಿಗಾದರೂ ಹೊರಗಡೆ ಕರ್ಕೊಂಡು ಹೋಗ್ಬೇಕಂತ ಆಲೋಚನೆ ಮಾಡ್ತಿರ್ಬೇಕಾದ್ರೆ ಇಲ್ಲೇ ಕಬ್ಬನ್ ಪಾರ್ಕ್ ಚೆನ್ನಾಗಿದೆ. ಮಕ್ಕಳು ಆಟ ಆಡಲಿಕ್ಕೂ ಇರುತ್ತೆ, ತಿನ್ನಲಿಕ್ಕೂ ಇರುತ್ತೆ, ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಮತ್ತು ನಮ್ಮ ಮನೆಗೆ ಅದು ಒಂದು 12 ಕಿಲೋಮೀಟರ್ ಸರೌಂಡಿಂಗಲ್ಲೇ ಇರೋದು. ಅದು ಸಂಡೇ ಆಗಿರೋದ್ರಿಂದ ಸರಿ ಹೋಗೋಣ ಅಂತಂದು ಹೊರಟ್ವಿ. ಅಲ್ಲಿ ಹೋಗೋದ್ಲೆ ಫಸ್ಟು ಎಂಟ್ರೆನ್ಸ್ ಇದ್ದಿದ್ದೆ ಟ್ರೈನ್ ಆದಮೇಲೆ ನಾವು ಕಾರ್ ಆಡ್ತೀವಿ ಅಂತ ಅಂದರು. ಹಂಗಾಗಿ ಇಲ್ಲಿ ಕೂಡ ಕಾರು ಆಟ ಆಡ್ತಿದ್ದಾನೆ ಚಾರ್ವಿಕ್ ಅಂತೂ ಕಾರ್ ಅಂತ ಕೇಳ್ತಿದ್ದ. ಅವನಂತೂ ಫುಲ್ ಖುಷಿಯಾಗಿದ್ದ ಕಾರ್ ಆಡಬೇಕಂತಂದು. ಹಾಗೆ ಅಲ್ಲಿ ಆಪ್ರೇಟ್ ಮಾಡ್ತಿದ್ರು. ಇವು ಕಾರುಗಳಲ್ಲಿ ಕೂರಿಸ್ಬಿಟ್ಟು ಅವ್ರು ಏನು ಮಾಡಬೇಕು, ಕಾಲಿಂದ ಪ್ರೆಸ್ ಮಾಡಬೇಕು. ಅವರು ಆಪ್ರೇಟ್ ಮಾಡ್ತಾರೆ. ಅಂದರೆ ಆ ಕಾರು ಯಾವ ರೀತಿ ಸರ್ಕಲಲ್ಲಿ ಅವ್ರು ಏನು ಮಾಡಿರ್ತಾರೋ ಆ ಥರ ಹೋಗಲಿಕ್ಕೆ. ಅದು ಕೂಡ ನನಗೆ ಖುಷಿ ಆಯಿತು ಕೂಡ. ಅಂದರೆ ನಾನು ಹೋಗಿದ್ದೀನಿ, ಬಟ್ ಇದ್ರ ಒಳಗಡೆ ಹೋಗಿರಲಿಲ್ಲ. ಬಾಲ ವಿಹಾನ ಏನೋ ಅಂತಾರಲ್ಲ, ಇದ್ರ ಒಳಗಡೆ ನಾನು ಹೋಗಿರಲಿಲ್ಲ. ನಮ್ಮ ಹಸ್ಬೆಂಡ್ ಕೂಡ ಹೋಗಿರಲಿಲ್ಲ ಅಂತೆ. ನಾನು ಇಲ್ಲೇ ಓಡಾಡಿದ್ದೀನಿ ಎಷ್ಟು ವರ್ಷ, ಒಂದು ಸರಿ ಕೂಡ ನಾನು ಇದಕ್ಕೆ ಬಂದಿಲ್ಲ. ಇದೇ ಫಸ್ಟ್ ಟೈಮ್ ಬಂದಿರೋದಂದರೆ ಎಲ್ಲರಿಗೂ ಒಂದು ಎಕ್ಸೈಟ್ಮೆಂಟ್ ಅಂತೂ ಇತ್ತು. ಫಸ್ಟ್ ಟೈಮು ಈ ಥರ ಬಂದು ನೋಡೋದು. ಅಲ್ಲಿ ಜನಗಳು ಮಾತ್ರ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಬಟ್ ಎಷ್ಟೇ ರಶ್ ಇದ್ದರೂ ಮಕ್ಕಳಲ್ಲಿ ಎಂಜಾಯ್ ಮಾಡೋದು ನೋಡಿದ್ರಂತೂ ಭಾಳಷ್ಟು ಖುಷಿ ಆಗ್ತದೆ. ಅದು ಅಂದರೆ ಭಾಳ ದಿನಗಳೇ ಆಗ್ಬಿಟ್ಟಿತ್ತು. ಏನು ಗೊತ್ತಾ, ಹಳ್ಳಿಗಳಲ್ಲಿದ್ದಾಗ ಓಣಿ ಮಕ್ಕಳೆಲ್ಲ ಒಂದು ಕಡೆ ಸೇರಿಬಿಟ್ಟು ಆಟ ಆಡ್ಬಿಡ್ತಾರೆ. ಬಟ್ ಇಲ್ಲಿ ಹಂಗಾಗಲ್ಲ. ಇಲ್ಲಿ ಒಬ್ಬರು ಮನೆ ಬಗ್ಲಿಗಿದ್ರೂ ಹಾಯ್ ಬಾಯ್ ಇವೆರಡು ಬಿಟ್ಟು ಏನು ಮಾತಾಡಲ್ಲ. ಚಾರ್ವಿಕ್ ಆದ ನೆಕ್ಸ್ಟ್ ಸಂದೀಪ್ ಹೋಗ್ದ. ಬಟ್ ಅವನಿಗೆ ಅದು ಫಸ್ಟ್ ಟೈಮು. ಅಂದರೆ ಚಾರ್ವಿಕ್ ನೆಕ್ಸ್ಟ್ ಟೈಮ್ ಕೂತ್ಕೊಂಡಿದ್ದು. ಇವನಿಗೆ ಅಷ್ಟು ಏನೂ ಅರ್ಥ ಆಗಲಿಲ್ಲ. ಅವ್ರು ಆಪ್ರೇಟ್ ಮಾಡ್ತಾರೆ, ಇವ್ನು ಜಸ್ಟ್ ಏನು ಪ್ರೆಸ್ ಮಾಡಿ ಕೂತ್ಕೋಬೇಕು. ಇವನು ಏನು ಮಾಡ್ತಿದ್ದೆ, ಅದನ್ನು ಹ್ಯಾಂಡೆಲ್ಲ ಜಾಸ್ತಿ ಏನು ಮಾಡ್ತಾಯಿದ್ದ, ರೊಟೇಟ್ ಮಾಡ್ತಾಯಿದ್ದ. ಅದಕ್ಕೆ ಅವ್ರು ಹೇಳಿದರು ಆಪ್ರೇಟ್ ಮಾಡೋರು, ನೀನು ಜಸ್ಟ್ ಕುತ್ಕೊಂಬಿಡು, ಅದು ನಾವು ಆಪ್ರೇಟ್ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದರು. ಬಟ್ ನನಗೆ ಸ್ವಲ್ಪ ಅವರು ಆಪ್ರೇಟ್ ಮಾಡೋದಕ್ಕಿಂತ ಮಕ್ಕಳೇ ಹೋದರೆ ಇನ್ನೂ ಒಂಥರ ಖುಷಿ ಇರೋದು. ಅಂದರೆ ತಾವೇ ಓಡಿಸ್ಕೊಂಡು ಬಂದಿರೋ ಅಂತ. ಬಟ್ ಇಲ್ಲಿ ಆ ಥರ ಫೆಸಿಲಿಟಿ ಇರಲಿಲ್ಲ. ಬಟ್ ಅವ್ರು ಆಪ್ರೇಟ್ ಮಾಡ್ಕೊತ ಹೋಗ್ತಿದ್ರು, ಇವರು ಜಸ್ಟ್ ಏನು ಅದರೊಳಗಡೆ ಕೂತ್ಕೊಂಡು ಹೋಗ್ತಿದ್ರು. ಬಟ್ ಅದು ಒಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತಲೇ ನಾನು ಅಂದ್ಕೊಂಡೆ. ಆ್ಯಕ್ಚುಲಿ ಹೆಂಗೆಲ್ಲ ಇರುತ್ತೆ, ಎಷ್ಟೆಲ್ಲ ಟೆಕ್ನಾಲಜಿ ಮುಂದುವರಿತೈತೆ ಅಂತಂದು. ಈಗಿನ ಮಕ್ಕಳಿಗೂ ಕೂಡ ಅಷ್ಟೇ ಫಾರ್ವರ್ಡ್ ಅದಾರೆ ಅಂತ ಕೂಡ ಹೇಳ್ಬೋದು. ಅಂದರೆ ಅಲ್ಲಿ ಹತ್ತೋರನ್ನ ನೋಡಿಬಿಟ್ಟು ನಾವು ಹತ್ತುತ್ತೀವಿ ಅಂತಾರ. ಹಾಗೆಲ್ಲ ಎಲ್ಲಿ ಸ್ವಲ್ಪ ಯಾರಾದರೂ ಮಾಡೋಕ್ಕೋದ್ರೆ ಇನ್ನು ಉಳ್ಕಿದವರೆಲ್ಲ ಹಿಂಜರಿತಿದ್ರು. ಬಟ್ ಈಗಿನ ಮಕ್ಕಳು ಆ ಥರ ಇಲ್ಲ. ಯಾರೇ ಏನೇ ಮಾಡಿದರೂ ನಾನು ಮಾಡ್ತೀನಿ ಅಂತಾರೆ. ಆ ಥರ ಒಂದು ಮನಸ್ಥಿತಿ ಮಕ್ಕಳು. ಬಟ್ ಫುಲ್ ಫಾರ್ವರ್ಡ್ ಇದ್ದಾರೆ ಅಂತಲೇ ಹೇಳ್ಬೋದು. ಬಟ್ ಈಗ ಈ ಮಕ್ಕಳು ಬಂದಿರೋದ್ರಿಂದ ಇವನು ಕೂಡ ಫುಲ್ಲು ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದ. ಇವನು ಸಂದೀಪ್ ಬಂದು ಅಕ್ಕನ ಮಗ, ಬಟ್ ವೈಷ್ಣವಿ ಬಂದು ನಮ್ಮ ಹಸ್ಬೆಂಡ್ ಅಣ್ಣನ ಮಗ. ಅಂದರೆ ಇಬ್ಬರು ಅವರೇ. ಇವರು ಕೂಡ ನೆಕ್ಸ್ಟ್ ಯಾವಾಗ ಬರ್ತಾರೋ ಇಲ್ಲ ಗೊತ್ತಿಲ್ಲ. ಬಟ್ ಎಂಜಾಯ್ ಅಂತ ಮಾಡಿದರು. ತಮಗೇನು ಬೇಕು ಅದನ್ನೆಲ್ಲ. ಅಲ್ಲಿ ಜಂಪಿಂಗ್ ಸ್ಟ್ಯಾಂಡ್ ಇತ್ತು, ಜೋಕಾಲಿ ಇದ್ದವು, ವೀಲ್ಸ್ ಇದ್ದವು, ಮತ್ತು ಆ ಗೊಂಬೆಗಳ ಮೇಲೆ ಓಡಾಡುವಂಥವು ಇದ್ದವು. ಬಹಳಷ್ಟು ಕ್ಲಿಪ್ಪಿಂಗ್ಸ್ಗಳನ್ನು ನಾನು ತಗೊಂಡಿದ್ದೀನಿ. ಈ ವಿಡಿಯೋದಲ್ಲಿ ಹಾಕ್ಲಿಕ್ಕಾಗಲ್ಲ, ಯಾಕಂದರೆ ಫುಲ್ ಲೆಂತಿ ಆಗಿಬಿಡುತ್ತೆ. ಮತ್ತು ಇದನ್ನೇ ತೋರಿಸ್ಬಿಟ್ರೆ ಫುಲ್ಲು ಬೋರ್ ಕೂಡ ಆಗಿಬಿಡುತ್ತೆ. ಹಂಗಾಗಿ ನಾನು ಇಲ್ಲಿಗೆ ಇದನ್ನು ಎಂಡ್ ಮಾಡಿ ನೆಕ್ಸ್ಟ್ ನಾನು
ಸ್ಯಾಟರ್ಡೆ ಈವ್ನಿಂಗ್ ಏನು ಮಾಡಿದ್ವಿ ಅಂತಂದು ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ, ಅದನ್ನೇ ಆ್ಯಡ್ ಮಾಡ್ತೀನಿ. ಇಲ್ಲಿ ನಾನು ಏನು ಪೊಟ್ಯಾಟೊ ಗೊಜ್ಜು ಮಾಡೋಣ ಅಂತಂದ್ಬಿಟ್ಟು ಹಿಟ್ಟು, ಕಡಲೆಬೇಳೆ ಹಿಟ್ಟು ಏನಂತೀರಿ ಇಲ್ಲಿ, ಬೇಸನ್ ಹಿಟ್ಟು ಅಂತ ಏನಂತೀರಲ್ಲ, ಆ ಬೇಸನ್ ಹಿಟ್ಟು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಸೋಡಾ ಪುಡಿ ಅದನ್ನು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಬಟ್ ಇಲ್ಲೆಲ್ಲ ಹಿಟ್ಟು ನೋಡ್ಬೋದು ಫುಲ್ಲು ಹರಡ್ಬಿಟ್ಟೈತೆ, ನೀಟಾಗಿ ಮಾಡಿಲ್ಲ ನೋಡು ಇವ್ರೆ ಅಂತ ಯಾರು ಅಂದ್ಕೊಳಕ್ಕೆ ಹೋಗಬೇಡಿ. ನಾನು ಅದು ಏನು ಆ ಪಾತ್ರೆ ತಗೊಂಡಾಗ ಅದು ತಣ್ಣಗಿತ್ತು. ನಾನು ಆ್ಯಕ್ಚುಲಿ ಅದನ್ನು ಒರೆಸ್ಬಿಟ್ಟು ಆಮೇಲೆ ಜರಡಿ ಇಡಬೇಕಾಯಿತು. ನಾನು ಒರೆಸಲಿಲ್ಲ. ಅದರಿಂದ ಏನಾಯಿತು, ಅದು ಅಂಟ್ಕೊಂಡ್ಬಿಡ್ತು. ಹಂಗಾಗಿ ಅದು ಆ ಥರ ಕಾಣ್ತಾ ಇದೆ. ಬಟ್ ಆಮೇಲೆ ನೆಕ್ಸ್ಟು ಕಮೆಂಟ್ ಸೆಕ್ಷನಲ್ಲಿ ಎಲ್ಲ ಏನದು ಆ ಥರ ಮಾಡಿದ್ರಿ ಅಂತ ಯಾರೋ ನನಗೆ ಕಮೆಂಟ್ ಮಾಡಬೇಡಿ. ಅದಕ್ಕೋಸ್ಕರನೇ ನಾನು ಮೊದಲು ವೀಡಿಯೋದಲ್ಲಿ ಹೇಳಿದೆ. ಈ ಪೊಟ್ಯಾಟೊ ಕೂಡ ಸ್ಲೈಸಾಗಿ ಕಟ್ ಮಾಡ್ಕೋಬೇಕು. ಸ್ವಲ್ಪ ಪೂರ್ತಿ ತಿನ್ನಾಗಿ ಮಾಡಿದ್ರೂ ಅಷ್ಟೇನು ಟೇಸ್ಟ್ ಅನಿಸಲ್ಲ, ಮೀಡಿಯಮಾಗಿ ಮಾಡಿದರೆ ಸಾಕು ಅಂತ ನನಗೆ ಸಾಕು. ನಮಗೆ ಆ ಥರನೇ ಇಷ್ಟ. ಬಟ್ ನಿಮಗೇನಾದರೂ ಸ್ವಲ್ಪ ತೆಳುವೇ ಬೇಕಂದರೆ ತೆಳುವೇ ಮಾಡ್ಕೊಂಡ್ರೆ ನಾವು ಮೀಡಿಯಮಾಗಿ ಕಟ್ ಮಾಡ್ಕೊಂಡು ಏನು ಮಾಡ್ತೀವಿ, ಇವು ಆಲೂಗಡ್ಡೆ ಬೇಗ ಕಪ್ಪಾಗೋದ್ರಿಂದ ನೀರಿನಾಗೆ ಸಾಮಾನ್ಯವಾಗಿ ಎಲ್ಲರೂ ಹಾಕ್ತಾರೆ. ಆ ರೀತಿ ನಾನು ಕೂಡ ಹಾಕಿದೆ. ಈ ಈವ್ನಿಂಗ್ ನಾರ್ಮಲಿ ನಾನು ಎಲ್ಲ ದಿನವೂ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ವಾರದಲ್ಲಿ 1-2 ದಿನ ಮಾಡ್ತೀನಿ. ಅದು ಕರ್ದಿದ್ದ ಐಟಮೇ ಮಾಡ್ತೀನಿ ಅಂತೇನಲ್ಲ, ಒಟ್ಟು ಏನೋ ಒಂದು ಮಾಡ್ತಾಯಿರ್ತೀನಿ. ಹಾಗೆ ಇವರು ಕೂಡ ಪೊಟ್ಯಾಟೊ ಇದು ತಿಂತೀನಿ ಅಂತ ಹೇಳ್ತಿದ್ರು. ಸರಿ ಅದನ್ನೇ ಮಾಡೋಣ ಅಂತ ಸ್ವಲ್ಪ ಹಿಟ್ಟು ಎಕ್ಸ್ಟ್ರಾ ಹಾಕಿರೋದ್ರಿಂದ ನಾನೇನು ಮಾಡಿದೆ, ಒಂದು ಈರುಳ್ಳಿನ ಮೊದಲೇ ಹಚ್ಚಿಟ್ಕೊಂಡೆ. ಆಮೇಲೆ ನಾವು ಕೈಗೆಲ್ಲ ಅದನ್ನು ಮಾಡ್ಕೊಂಡ್ಬಿಟ್ಟು ಮತ್ತೆ ಈರುಳ್ಳಿ ಹಚ್ಕೊಳಕ್ಕೆ ಹೋದರೆ ನಮಗೂ ಹಿಂಸೆ. ಹಾಗಾಗಿ ಮೊದಲೇ ಹಚ್ಚಿಟ್ಕೊಂಡು ಆಮೇಲೆ ಎಣ್ಣೆಲಿ ಬಿಟ್ಟರೆ ಆಯಿತು ಅಂತ ಆ ಕಡೆ ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಅದು ಎಣ್ಣೆ ಕಾಯ್ದೆ ನಾವು ಹಂಗೆ ಹಾಕ್ಬಿಟ್ರೆ ಎಣ್ಣೆ ಜಾಸ್ತಿ ಹೀರ್ಕೊಂಬಿಡುತ್ತೆ. ಹಂಗಾಗಿ ಏನು ಮಾಡಿದೆ, ಸ್ವಲ್ಪ ಕಾಯಿವೆ ಅಂತ ಹೇಳ್ಬಿಟ್ಟು ಈ ಕಡೆ ಆನಿಯನ್ನು ಒಂದೇ ಹಚ್ಚಿಟ್ಕೊಂಡೆ. ಈ ಥರ ಅವತ್ತಿನ ಈವ್ನಿಂಗ್ ಟೈಮನ್ನು ಸ್ಪೆಂಡ್ ಮಾಡಿದ್ವಿ ಅಂತ ಹೇಳ್ಬೋದು. ಅದಾದಮೇಲೆ ಫ್ರಿಜ್ಜಲ್ಲಿ ನೋಡಿರ್ತೀವಿ, ಇವು ಫ್ರಿಜ್ಜಲ್ಲಿ ಕೆಲವೊಂದಷ್ಟು ಫ್ರೈಡ್ ಐಟಮ್ಸ್ನ ತಂದಿಟ್ಟಿರ್ತೀವಿ. ಯಾವಾಗಾದರೂ ಅರ್ಜೆಂಟಿಗೆ ಅಂತ ಚಾರ್ಲಿಕ್ಕೆ ಅದಕ್ಕೆ ಮತ್ತು ನಾವು ಇದು ನನಗೆ ಅದು ಬೇಕು ಅಮ್ಮ ಅಂತಂದು ಚಾರ್ಲಿಕ್ ಮತ್ತು ಅವನು ಸ್ಟಾರ್ಟ್ ಮಾಡಿದೆ. ಹೇಗೆ ಇವರು ಇದರ ಇನ್ನೇನು ಮಾಡ್ಬೋದು ಅಂತಂದು ನಾನೇನು ಜಾಸ್ತಿ ಏನು ಇವು ಆಲೂಗಡ್ಡೆ ಎರಡು ಆಲೂಗಡ್ಡೆ ಮಾಡಿಕೊಟ್ನು. ಅವು ಇನ್ನೂ ಕೂಲ್ ಅದಾವ ಅಪ್ಪಾಜಿ. ಸ್ವಲ್ಪ ಫ್ರಿಜ್ಜಿಂದ ಈಗ ತೆಗ್ದಿನಲ್ಲ ಕೂಲ್, ಅದನ್ನು ಕೂಡ ತಿಂದರು. ಬಟ್ ಏನೇ ಮಾಡ್ತಾ ಇರಬೇಕಾದ್ರೆ ನೀವು ಒಂದು ಸ್ವಲ್ಪ ನೀರಿಗೆ ಉಪ್ಪು ಹಾಕಿದ್ರೆ ಅವಾಗ ಚೂರು ಹಿಡ್ಕೊಂಡಿರುತ್ತೆ. ಇನ್ನೊಂದು ಬೇಸನ್ಗೆ ಕಮ್ಮಿ ಹಾಕ್ಕೊಂಡು ಅಲ್ಲಿ ಪೊಟ್ಯಾಟೊ ಕಟ್ ಮಾಡಿ ಹಾಕ್ಬೇಕಾದ್ರೆ ನೀವು ಅಲ್ಲಿ ಹಾಕ್ಕೊಂಡಿಲ್ಲ ಅಂದರೆ ಸಪ್ಪೆ ಸಪ್ಪೆ ಅಂತ ಅನ್ನಿಸ್ತದೆ. ಹಂಗಾಗಿ ಇಟ್ಕೊಂಡು ಆ ಹಿಟ್ಟನ್ನು ಬಹಳ ಹೊತ್ತು ನೆನೆಸೋ ಅವಶ್ಯಕತೆ ಇಲ್ಲ, ನೀವು ಕಲಿಸೋದ್ರಲ್ಲೇ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾರ್ಮಲಿ ನನಗೆ ಅನಿಸಿರೋದು ಮಾತ್ರ ನಾವು ಚೆನ್ನಾಗಿ ಕಲಿಸ್ಕೊಂಡ್ರೆ ಚೆನ್ನಾಗಿ ಬಂದೇ ಬರುತ್ತೆ. ಬಟ್ ನಾವು ಕಲಿಸಿರೋ ವಿಧಾನವೇ ಸರಿಯಾಗಿಲ್ಲ ಅಂದರೆ ಅವು ಏನು ಉಬ್ಕೊಳ್ಳಲ್ಲ, ಆ ಥರ ಏನು ಟೇಸ್ಟಿ ಅಂತ ಅನಿಸಲ್ಲ ಅಂತ ನನಗೆ ಅನಿಸುತ್ತೆ. ಬಟ್ ನಿಮಗೇನು ಅನಿಸುತ್ತೆ, ನೀವು ಹೆಂಗೆ ಮಾಡ್ತೀರಿ, ಇಲ್ಲ ಈ ಥರ ನಾವು ಮಾಡ್ತೀವಿ ಅಂತ ಇದ್ರ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಕೂಡ ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ಅದನ್ನು ನಾನು ಕೂಡ ಮಾಡ್ತೀನಿ ನಿಮ್ಮ ಥರನೇ ಅಂತಲೂ ಹೇಳ್ತೀನಿ. ಅದಾದಮೇಲೆ ಈ ಕಡೆ ಟೀ ಇಟ್ಟಿದ್ದೆ, ಇವರು ಕೂಡ ಇಲ್ಲಿ ತಿಂದು ಕಳ್ತಿದ್ರು. ನೋಡ್ಬೋದು ಇಲ್ಲಿ ತಂದಿತ್ತು ಕಡೆ. ಈ ಕಡೆ ಫ್ರೆಂಚ್ ಫ್ರೈಸ್ ಕೂಡ ಕರೀಲಿ. ಈ ಫ್ರೆಂಚ್ ಫ್ರೈಸ್ ಬಂದ್ಬಿಟ್ಟು ಏನಂದರೆ ನಾವು ಫ್ರಿಜ್ಜಲ್ಲಿ ಎತ್ತಿಟ್ಟಿರ್ತೀವಲ್ಲ, ಪೂರ್ತಿ ತಂಪಾಗ್ಬಿಟ್ಟಿರುತ್ತೆ. ಹಾಗೆ ನಾವು ಎಣ್ಣೆಯಲ್ಲಿ ಹಾಕೋಕ್ಕೋದ್ರೆ ಏನಾಗುತ್ತೆ,
ಮುಖಕ್ಕೆ ಹಂಗೆ ಸಿಡಿಯೋ ಚಾನ್ಸಸ್ ಭಾಳ ಇರುತ್ತೆ. ಹಂಗಾಗಿ ಏನು ಮಾಡಬೇಕಂದ್ರೆ ನಾವು ಯಾವಾಗ ಮಾಡ್ಕೊಂತ ಅದಕ್ಕೆ ಅರ್ಧ ಗಂಟೆ ಮುಂಚೆನೇ ನಾವು ಏನು ಮಾಡ್ತೀವಿ, ಫ್ರಿಜ್ಜಿಂದ ಹೊರಗೆ ತೆಗೆದಿರ್ತೀವಿ. ಆಗ ಅದಾದಮೇಲೆ ಏನು ಮಾಡ್ತೀವಿ, ಎಣ್ಣೆಗೆ ಹಾಕ್ಬೇಕು. ಆವಾಗ ಮಾತ್ರ ಅವೇನೆಲ್ಲ ಇಲ್ಲಾಂದರೆ ನಾವು ಹಾಕೋ ಟೈಮಲ್ಲಿ ಹಂಗೆ ಡೈರೆಕ್ಟಾಗಿ ಹಾಕ್ತೀವಿ ಫ್ರಿಜ್ ಅಂದರೆ ಎಣ್ಣೆ ಕೂಡ ಮುಖಕ್ಕೆ ಸಿಡಿಯೋ ಚಾನ್ಸಸ್ ಭಾಳ ಇರುತ್ತೆ. ಮತ್ತು ಇನ್ನೂ ಒಂದು ಸೌಂಡು ಕೂಡ ಭಾಳ ಇರುತ್ತೆ, ಅದನ್ನು ಹೇಳ್ಬೋದು. ಇದು ನೆಕ್ಸ್ಟ್ ಡೇ ಕ್ಲಿಪ್ಪಿಂಗ್ ಬಂದ್ಬಿಟ್ಟು ಎಣ್ಣೆ ಬದನೇಕಾಯಿ ಮಾಡಿದ್ದೆ, ಏನು ಬ್ರೇಕ್ಫಾಸ್ಟಿಗೆ ಎಣ್ಣೆ ಬದನೇಕಾಯಿ ಚಪಾತಿ ಅಂತ. ಅದು ಪೂರ್ತಿ ರೆಸಿಪಿನೇನು ಆಲ್ರೆಡಿ ನಾನು ಒಂದು ಸರಿ ಶೇರ್ ಮಾಡಿರಬೇಕು ನಾನು ಯಾವ ರೀತಿ ಮಾಡ್ತೀನಿ ಅಂತ. ಬಟ್ ಇಲ್ಲಿ ನನಗೆ ಏನಪ್ಪ ಅಂದರೆ ಗುರಳ್ ಸಿಗಲ್ಲ, ಹಂಗಾಗಿ ಶೇಂಗಾ ಮತ್ತು ಇದರಿಂದನೇ ಮಾಡಿರ್ತಕ್ಕಂಥದ್ದು. ಅಲ್ಲಿ ಊರುಗಳ ಕಡೆ ಅಂತಂದರೆ ಗುರಳ್ ಸಿಗುತ್ತೆ, ಹಂಗಾಗಿ ಆ ಥರ ಮಾಡ್ತಾರೆ. ಬಟ್ ಸೇಮೇ ಎಲ್ಲ ನಾವು ಮಾಡಿರೋದು ಕೂಡ, ಬಟ್ ಗುರಳ್ ಅಂತ ನಾನು ಯೂಸ್ ಮಾಡಿಲ್ಲ. ಅದ್ರ ಬದಲು ಶೇಂಗಾ, ಏನು ಕರಿಬೇವು, ಕೊತ್ತಂಬರಿ ಮತ್ತು ಕೊರಿಯಂಡರ್ ಪೌಡ್ರು, ಒಂದು ಟೊಮೊಟೊ, ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸ, ಇದನ್ನೇ ಯೂಸ್ ಮಾಡಿಕೊಂಡು ನಾನು ಮಾಡಿರೋದು. ಈ ಕಡೆ ಚಪಾತಿಗೆ ಕೂಡ ರೆಡಿ ಮಾಡಿಕೊಂಡೆ. ಚಪಾತಿ ಕೆಲವೊಂದು ಸರಿ ಹಾಗೇ ಲಟ್ಟಿಸ್ಬಿಡ್ತೀನಿ, ಕೆಲವೊಂದು ಸರಿ ಮಿಡ್ಲಲ್ಲಿ ಒಂದು ಸ್ವಲ್ಪ ಲಟ್ಟಿಸ್ಕೊಂಡು ಈ ಥರನೂ ಲಟ್ಟಿಸ್ಕೊಂಡು. ಬಟ್ ಈ ಥರ ಲಟ್ಟಿಸ್ಕೊಳ್ಳೋದ್ರಿಂದ ಪದರಾಗಿ ಚೆನ್ನಾಗಿರ್ತವೆ. ಬಟ್ ಎವ್ರಿ ಟೈಮ್ ಈ ಥರನೇ ಮಾಡೋಕ್ಕೆ ಹೋದರೆ ಟೈಮ್ ಇರೋಲ್ಲ ನಮಗೆ. ಟೈಮ್ ಇತ್ತು ಅಂದರೆ ಈ ಥರ ಮಾಡ್ಕೊತೀನಿ, ಟೈಮ್ ಇಲ್ಲ ಅಂದರೆ ನಾರ್ಮಲ್ ಚಪಾತಿನೇ ಮಾಡ್ಕೊತೀನಿ. ಬಟ್ ಪದರ ಬರಬೇಕು ಅಂತಂದರೆ ಅದು ಹಿಟ್ಟು ಕೂಡ ಚೆನ್ನಾಗಿ ನೆಂದಿರಬೇಕು, ಇಲ್ಲ ಅಂದರೆ ಆವಾಗ ಕೂಡ ಅಷ್ಟಾಗಿ ಚೆನ್ನಾಗಿ ಬರೋಲ್ಲ. ಕೆಲವೊಂದು ಸರಿ ಇದೇ ರೀಸನ್ ಅಂತ ಹೇಳೋಕ್ಕಾಗಲ್ಲ, ಕೆಲವೊಂದು ಸರಿ ನಾವು ಗಿರಣಿಲಿ ಹಿಟ್ಟು ಹಾಕ್ಸ್ಕೊಂಬರ್ಬೇಕಾದ್ರೇ ಏನಾಗಿರುತ್ತಪ್ಪ ಅಂತಂದರೆ ಜೋಳದ ಮೇಲೆ ಹಾಕಿರೋದು ಈ ಥರನೇ ಆಗಿರುತ್ತೆ. ಬಟ್ ನಾವು ತಗೊಂಡಿರೋದ್ರಿಂದ ಆ ಥರ ಪ್ರಾಬ್ಲಮ್ ಏನಿರಲ್ಲ. ಡಿಮಾರ್ಟಲ್ಲೇ ತೊಗೊಂಬರಲಿ ಅಥವಾ ಮಾರ್ಕೆಟಲ್ಲೇ ತೊಗೊಂಬರಲಿ, ಆ ಥರದ್ದೇನು ಇಲ್ಲಿವರೆಗೂ ಅಂತೂ ಯಾವತ್ತೂ ಅನಿಸ್ತಿಲ್ಲ. ಯಾವುದೋ ಒಂದು ಸರಿ ಮೋರಲ್ಲಿ ತಂದಾಗ ಮಾತ್ರ ಚಪಾತಿ ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ. ಅದು ಬಿಟ್ಟರೆ ನಾರ್ಮಲ್ಲಿ ತಗೊಂಬಂದು ಮಾಡಿರೋದ್ರಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಅಂತ ನಾವು ನೋಡಲ್ಲ. ಶನಿವಾರ ಟೈಮ್ ಜಸ್ಟ್ ಹೋದ್ವಿ, ಎಂಟ್ರಿ ಆಗತ್ಲೆ ಒಂದು 2 ಹಾಲಿಗೆ ಮಾಡಿ 2 ಹಾಲು ಮಾಡಿದ್ವಿ ಅಷ್ಟೇ. ಹೋಗಿ ನಾವು ಯಾವ ರಿಟರ್ನ್ ಬರೋ ಥರ ಆಯಿತು. ನೆಕ್ಸ್ಟ್ ಡೇ ಮತ್ತೆ ಪಾರ್ಕಿಗೆ ಹೋದ್ವಿ. ಅವತ್ತು ಏನಾಯಿತು, ಇನ್ನೇನು ಪಾರ್ಕ್ ಒಳಗೆ ಎಂಟ್ರಿ ಆಗ್ತೀವಿ ಅನ್ನೋದ್ರೊಳಗೆ ಮಳೆ ಸ್ಟಾರ್ಟ್ ಆಯಿತು. ಹಾಗೇ ಒಂದಷ್ಟು ಕ್ಲಿಪ್ಪಿಂಗ್ಸ್ಗಳನ್ನ ನಾನು ತಗೊಂಡೆ, ಅಂದರೆ ಹೋಗ್ಬೇಕಾದ್ರೇ ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ಗಳನ್ನ ತಗೊಂಡಿದ್ದೆ. ಇಲ್ಲಿ ನೋಡ್ತಿರ್ಬೋದು ಮಳೆ ಬರೋದನ್ನು. ಇದು ಬಂದ್ಬಿಟ್ಟು ಶನಿವಾರ ಇದೆಲ್ಲ ಹೋಗಿ ತೋರಿಸ್ಕೊಂಡು ಬಂದು ಮನೇಲಿ ಬಂದು ಪೊಟ್ಯಾಟೊ ಅದನ್ನು ಮಾಡ್ಕೊಂಡಿದ್ದು. ಫುಲ್ ಆನ್ ಅಂದರೆ ಎಂತಹ ಪರಿಮಳೆ ಅಂದರೆ ಬೆಂಗಳೂರಲ್ಲಿ ಯಾವಾಗ ಮಳೆ ಬರುತ್ತಂತ ಗೊತ್ತಾಗಲ್ಲ, ಯಾವಾಗ ಬಿಸಿಲು ಬರುತ್ತಂತ ಬರ್ತಾರೆ. ಎನಿ ಟೈಮ್ ಅಂದರೆ ಒಂಥರ ಬೆಂಗಳೂರು ಅಂದ್ರೇ ಒಂಥರ ಎನ್ವಿರಾನ್ಮೆಂಟಿಗೆ ಹೋಲಿಸ್ಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ. ಬಟ್ ಆ ರೋಡ್ಗಳ ಕೂಡ ಹೋದರೆ ಭಾಳಷ್ಟು ಇದು ಕೂಡ ಇರುತ್ತೆ. ಇಲ್ಲಿ ಎಷ್ಟು ಇದು ಇದೆಪ್ಪ ಅಂತಂದರೆ ಎನ್ವಿರಾನ್ಮೆಂಟು. ಪಾರ್ಕ್ಗಳ ಕಡೆ ಸ್ವಲ್ಪ ಗಿಡಗಳ ಕಡೆ ಇದ್ದಲ್ಲಿ ಹೋದರೆ ರಿಲ್ಯಾಕ್ಸ್ ಅನಿಸುತ್ತೆ, ಇಲ್ಲಾಂದರೆ ಮೈಂಡ್ ಫುಲ್ಲು ಸ್ಟ್ರೆಸ್ ಅಂತ ಅನ್ನಿಸ್ತದೆ. ಇಲ್ಲಿ ನೋಡ್ತಿರ್ಬೋದು ಸಂದೀಪು ಯಾವುದೋ ಒಂದು ಎಕ್ಸಸೈಸು, ಇವನಿಗೆ ಒಂದು ಸ್ವಲ್ಪ ಎಕ್ಸಸೈಸ್ ಆಡೋ ಹುಚ್ಚು ಜಾಸ್ತಿ. ಹಾಗಾಗಿ ಅದು ಇದು ಏನೂ ಆಡೋಕ್ಕೆ ಹೋಗಲಿಲ್ಲ. ನಾನು ಎಕ್ಸಸೈಸ್ ಮಾಡ್ತೀನಿ ಅಂತ ಹೋದ. ಮಳೆ ಬರ್ತದೋ ಬಾರೋ ಅಂದರೂ ಕೂಡ ಬರಲಿಲ್ಲ. ನಾವು ಪಾರ್ಕಿಗೆ ಬಂದ್ವಿ, ಒಟ್ಟು ಆಟ ಆಡಬೇಕು, ಮಳೆ ಬಂದರೂ ಸರಿ ಏನು ಬಂದರೂ ಸರಿ ಅನ್ನೋ ಥರ ಇವರು ಕೂಡ ಇದ್ದರು.
ಹಾಗಾಗಿ ಇವರು ಕೂಡ ಆಟ ಆಡ್ತಾಯಿದ್ರು. ಹಾಗೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿದ್ವಿ ಒಂತಲ್ಲಿ ಕುತ್ಕೊಂಡು. ಮಳೆ ಜಾಸ್ತಿ ಆಯಿತು. ಹೋಗಿ ಅಲ್ಲಿ ಏನು ಛತ್ರ ಥರ ಏನಿದೆ ಅದರಲ್ಲಿ ಹೋಗಿ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮಳೆ ಕಮ್ಮಿ ಆದಮೇಲೆ ಮನೆಗೆ ಬಂದು ಮತ್ತೆ ಒಂದು ಸ್ವಲ್ಪ ತಿನ್ನಲಿಕ್ಕೆ ಇವಾಗ ನಾರ್ಮಲಿ ಇಲ್ಲಿ ನೋಡ್ತಾ ಇರ್ಬೋದು ಮಳೆ ಬರ್ತಾ ಇದೆ. ಇವ್ರು ನಾನು ಆಟ ಆಡ್ತೀನಿ ಅಂತ. ಫಸ್ಟ್ ಡೇ ಹೋದಾಗ ವೈಷ್ಣವಿ ಏನು ಮಾಡ್ಕೊಂಡ್ಳು, ಕಾಲಿಗೆ ಏಟ್ ಮಾಡ್ಕೊಂಡ್ಳು. ಬಟ್ ಸೆಕೆಂಡ್ ಡೇ ಆಟ ಆಡಲಿಕ್ಕೆ ಬೇಗ 4 ಗಂಟೆಗೆ ಮನೆ ಬಿಟ್ಟಿವಿ, ಮಳೆ ಬಂತು. 2ನೇ ದಿನ ಹಂಗಾಯಿತು. 3ನೇ ದಿನ ಬಂದುಬಿಟ್ಟು ಕಬ್ಬನ್ ಪಾರ್ಕಿಗೆ ಹೋಗಿದ್ದು. 3 ಡೇಸು ಬ್ಲಾಗ್ ಇದು ಬಂದ್ಬಿಟ್ಟು. ಬಟ್ ಇನ್ನೂ ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ ಬೇರೆ ಕ್ಲಿಪ್ಪಿಂಗ್ಸ್ಗಳನ್ನು ಕೂಡ ತಗೊಂಡಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಆದರೆ ಶೇರ್ ಮಾಡ್ಕೊಳ್ತೀನಿ. ಈ ವಿಡಿಯೋ ಇಷ್ಟವಾದರೆ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಚಾರು ಆ್ಯಂಡ್ ರೋಜಾ ಪ್ರಪಂಚ. ಯಾರೆಲ್ಲ ನಿಮಗೆ ಈ ವಿಡಿಯೋಗಳು ಇಷ್ಟ ಆಗ್ತವೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ನೋಡ್ತಾ ಇರ್ಬೋದು. ಬಂದ ಮೇಲೆ ಪೋಹ ಇದು ಮನೆಯಲ್ಲಿ ಅವನ್ನೇ ಗರಿ ಅನ್ನೋವರೆಗೆ ಹುರಿದ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಕಾಯಿಸ್ಬಿಟ್ಟು ಅದಕ್ಕೆ ಶೇಂಗಾ, ಕಡಲೆ, ಒಣಮೆಣಸಿನಕಾಯಿ, ಒಂದು ಸ್ವಲ್ಪ ಉಪ್ಪು, ಖಾರ, ಬೆಳ್ಳುಳ್ಳಿ, ಕರಿಬೇವು ಇಷ್ಟನ್ನು ಹಾಕ್ಬಿಟ್ಟು ಇವನ್ನ ಮಾಡಿದೆ. ಭಾಳ ಚೆನ್ನಾಗಿದ್ದು. ಅವತ್ತು ಬಂದ ಮೇಲೆ ಈ ಕೆಲಸ ಮಾಡಿದ್ದಾಯಿತು. ಇವತ್ತಿನ ದಿನ ಕೂಡ ನಾವು ಹೀಗೆ ಕಳೆದಿವಿ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಇದು 3 ಡೇಸ್ ವ್ಲಾಗು. ನೆಕ್ಸ್ಟ್ ವ್ಲಾಗಲ್ಲಿ ಕಬ್ಬನ್ ಪಾರ್ಕು ಅವೆಲ್ಲ ಕೆಲವೊಂದು ಪ್ಲೇಸಸ್ಗಳ ಒಂದು ತಗೊಂಡಿದ್ದೀನಿ. ಅದನ್ನು ಕೂಡ ಇಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ. ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿದ್ದೀರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು, ಅದೇ ನಾನು ಫಸ್ಟಿಗೆ ಏನು ಹೇಳಿದ್ದಲ್ಲ ಅದೇ ಟ್ರೈನ್ ಇದು. ಆ ಟ್ರೈನಲ್ಲಿ ನಾವು ಕೂಡ ಕೂತ್ಕೊಂಡು ಹೋದ್ವಿ. ಬಟ್ ಟಿಕೆಟ್ ಏನಿಲ್ಲ ಜಾಸ್ತಿ ಇರಲ್ಲ. ಒಂದು ವೇಳೆ ನೀವೇನಾದರೂ ಬಂದರೆ ಈ ಕಡೆ ಕಂಪಲ್ಸರಿಯಾಗಿ ಆಡ್ರಿ. ಮಕ್ಕಳಿಗೂ ಕೂಡ ಭಾಳ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಅಲ್ಲಿ ಯಾವ